ಒಳ ಮೀಸಲಾತಿ ವಿಚಾರವಾಗಿ ರಾಜ್ಯ ಸರ್ಕಾರ ನಡೆಸಿದ ಕುಟುಂಬ ಸಮೀಕ್ಷೆ ಸರಿಯಾಗಿಲ್ಲ, ಭೋವಿ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅಂತ ಹೇಳಿ ಭೋವಿ ಯುವ ವೇದಿಕೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಎಸ್.ವಿ. ಲೋಕೇಶ್ ಅವರು ಹೇಳಿದರು. ಕೋಲಾರ ನಗರದ ಪತ್ರಕರ್ತರ ಭವನದಲ್ಲಿ ಮಾತನಾಡಿದಂತಹ ಅವರು, ಭೋವಿ ಸಮುದಾಯ ರಾಜ್ಯದಾದ್ಯಂತ ಇದೆ. ಈ ಹಿಂದಿನ ಮೀಸಲಾತಿಯ ಶೇಕಡದಂತೆ ಅರ್ಹತೆ ಇರುವಂತಹ ವಿದ್ಯಾವಂತರಿಗೆ ಉದ್ಯೋಗ ಸಿಗಲಿ. ನ್ಯಾಯಮೂರ್ತಿಗಳಾದ ನಾಗಮೋಹನ್ ದಾಸ್ ವರದಿಯನ್ನ ನಾವು ಒಪ್ಪೋದಿಲ್ಲ. ಈ ಕುರಿತು ರಾಜ್ಯಪಾಲರಿಗೆ ಮತ್ತು ಸಿಎಂ ರವರಿಗೆ ಪತ್ರವನ್ನ ಬರೆದಿದ್ದೇವೆ ಅಂತ ಹೇಳಿದರು. ನಂತರ ಮೀಸಲಾತಿಯನ್ನ ವಿರೋಧಿಸಿ ಮಾರ್ಚ್ 24ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಬೃಹತ್ ಪ್ರತಿಭಟನೆ ನಡೆಸ್ತೇವೆ ಅಂತ ಹೇಳಿದ್ರು. ಆಯ್ತು ಮಾಡ್ತೀವಿ, ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ರು. ಯಾವ ಒಂದು ಅಂಕಿಅಂಶಗಳಲ್ಲಿ ತಗೊಂಡ್ರು, ಯಾವ ರೀತಿ ತಗೊಂಡ್ರು ನಮಗಂತೂ ಇವತ್ತು ಗೊಂದಲ ಇದೆ. ಹಾಗಾಗಿ ಇವತ್ತು ರಾಜ್ಯದಲ್ಲಿ ನಾವು ಈ 4 ಪಂಗಡಗಳು ಏನಿದೀವಿ, ಭೋವಿ, ಕೊಟ್ಟ, ಕೊರ್ಮ, ಲಮಣಿ ಅವರು 24 ನಂತರ ಬರ್ತಕ್ಕಂಥ ಮಂಗಳವಾರ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೆ ಫ್ರೀಡಂ ಪಾರ್ಕ್. ಈ ಒಂದು ಪ್ರತಿಭಟನೆಗೆ ನಮ್ಮ ಜಿಲ್ಲೆಯಿಂದ ಇವತ್ತು ನಾವೆಲ್ಲರೂ ಕೂಡ ಒಗ್ಗೂಡಿ ನಾವು ರಾಜ್ಯಕ್ಕೆ ಪ್ರತಿಭಟನಾ ರ್ಯಾಲಿ ಭಾಗವಹಿಸ್ತಾ ಇದ್ದೀವಿ. ನಮ್ಮ ನೇತೃತ್ವವನ್ನ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಮಂಗಮ್ಮ ಮುನ್ಸ್ವಾಮಿ ಅವರು, ಏನು ನಮ್ಮ ಪೇರೆಂಟ್ ಬಾಡಿ ಅಧ್ಯಕ್ಷರಿದ್ದಾರೆ, ಅವರ ನೇತೃತ್ವದಲ್ಲಿ 8 ತಾಲೂಕಲ್ಲಿ ಅಂದ್ರೆ ಪಾರ್ಲಿಮೆಂಟ್ ಕ್ಷೇತ್ರದ 8 ತಾಲೂಕು, ಒಟ್ಟು ಚಿಂತಾಮಣಿ ಇರ್ಬೋದು, ಶಿಲ್ಘಟ್ಟ ಇರ್ಬೋದು, ಶ್ರೀನಿವಾಸಪುರ, ಬಂಗಾರಪೇಟೆ, ಮುಳಬಾಗಿಲು, ಮಾಲೂರು, ಕೋಲಾರ ಎಲ್ಲ ತಾಲೂಕುಗಳಿಂದ ಕನಿಷ್ಠ 1,000 ಜನ ಮಂಗಮ್ಮ ಅವರ ಅಧ್ಯಕ್ಷತೆಯಲ್ಲಿ ಅವರ ನೇತೃತ್ವದಲ್ಲಿ ನಾವಿವತ್ತು ಪ್ರತಿಭಟನೆಗೆ ಪಾಲ್ಗೊಳ್ತಾ ಇದ್ದೀವಿ. ಹಾಗೇನೆ ನಮ್ಮ ಪ್ರತಿಭಟನೆಗೆ ನಮ್ಮೆಲ್ಲ ಹಿರಿಯರ ಒಂದು ಸಹಕಾರ ಇದೆ. ಹಾಗೇನೆ ನಮ್ಮ ಜಿಲ್ಲೆಯ ನೌಕರ ಬಾಂಧವಗಳಿದೆ, ನಮ್ಮಲ್ಲಿ ಅವರ ಸಹಕಾರನೂ ಸಿಗ್ತಾ ಇದೆ. ಭೋವಿ ನೌಕರ ಸಂಘದಿಂದ ಅವರ ಸಹಕಾರದಲ್ಲಿ ಕೂಡ ಹೊರಟಿದ್ದೀವಿ. ಹಾಗೆ ನಮ್ಮ ಯುವವೇದಿಕೆ ಅಧ್ಯಕ್ಷರಾಗಿರ್ತಕ್ಕಂಥ ತಾರಕ್ ಮಂಜೂರ್ ಅವರು ಈಗೆಲ್ಲ ಪ್ರತಿ ಹಳ್ಳಿಯಲ್ಲಿಗೂ ಮತ್ತೆ ಇಡೀ ಜಿಲ್ಲೆಯಾದ್ಯಂತ ಹೋರಾಟ ಮಾಡಿ ಅವರ ಒಂದು ನೇತೃತ್ವದಲ್ಲಿ ಪ್ರತಿ ಹಳ್ಳಿಗಳಿಂದ ಕೂಡ ಜನ ಓಡಿಸೋದಕ್ಕೆ ಕನಿಷ್ಠ 1,000 ಜನ ಹೋಗ್ಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ನಾವು ಬಂದಿದ್ದೀವಿ. ಇದಕ್ಕೆ ಏನ್ ಬೇಕೋ ಅನುಕೂಲಗಳನ್ನ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ವ್ಯವಸ್ಥೆಗಳಾಗ್ತಾ ಇದೆ. ಹಾಗಾಗಿ ಎಲ್ಲರೂ ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳಿ ನಾವು ಈ ಮೂಲಕ ನಾವು ಕರೆ ಕೊಡೋದ್ರ ಮುಖಾಂತರ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಬರಬೇಕಾಗುತ್ತೆ ಅಂತ ಹೇಳಿ ಇದು ಮಾಡ್ತೇವೆ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.